ಹಲೋ ಎವ್ರಿವನ್, ಹೇಗಿದ್ದೀರಾ ನೀವೆಲ್ಲರೂ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಾ ಇದ್ದೀನಿ. ನಾನು ಸಹ ತುಂಬ ಚೆನ್ನಾಗಿದ್ದೇನೆ. ಫೈನಲಿ ಅ ಡೇ ಇನ್ ಮೈ ಲೈಫ್ ವಿಡಿಯೋ ಅಂತ ನಾನು ಹಾಕ್ತಾಯಿದ್ದೀನಿ. ಇದು ನೋಡ್ಬೋದು, ಬೆಳಗ್ಗೆ ಇವಳು ಮುಖಕ್ಕೆಲ್ಲ ಪೌಡರೆಲ್ಲ ಹಚ್ಕೊಂಡು ಇವಳದು ರೊಟೀನ್ ಮಾತ್ರ ಡೈಲಿ ಇರುತ್ತೆ. ಬೆಳಗ್ಗೆ ಎದ್ದದ ಕೂಡಲೇ ಆಡ್ಕೋತಾ ಈ ಕಾರ್ಟೂನ್ಸ್ ಎಲ್ಲ ನೋಡ್ಕೋತಾ ಇವಳದು ರೊಟೀನ್ ಎಲ್ಲ ಇರುತ್ತೆ. ನಂತರ ಈಗಿಂದ ಎಲ್ಲ ಸ್ನಾನ ಮಾಡಿಸಿ ಎಲ್ಲ ರೆಡಿ, ಇವಳಿಗೆ ರೆಡಿ ಮಾಡಿಸಿ ಒಂದು ಕಡೆ ಕಳಿಸೋದೇ ನನಗೆ ಬೆಸ್ಟ್. ಯಾಕಂದರೆ ನನ್ನ ಕೆಲಸ ನನಗೆ ಇರುತ್ತೆ. ಇವಳು ರೆಡಿ ಆದರೆ ಆಯಿತು, ನನಗೆ ಬೇರೆ ಏನು ಇಶ್ಯೂ ಇರೋದಿಲ್ಲ. ಮತ್ತು ಆಮೇಲೆ ರೆಡಿ ಮಾಡಬೇಕಂದ್ರೆ ತುಂಬಾ ತೊಂದರೆ ಕೊಡ್ತಾಳೆ. ಅದಕ್ಕೆ ಬೆಳಗ್ಗೆನೇ ಜಲ್ದಿ ಬಿಸಿಲಲ್ಲಿ ಏನಾಗಲಿ ಸ್ನಾನ ಮಾಡಿಸಿ ಬಿಡಬೇಕು ಫಸ್ಟಿಗೆ. ಸೊ ಅದಕ್ಕೆ ಇವಳಿಗೆ ರೆಡಿ ಮಾಡ್ತಾಯಿದ್ದೆ ನಾನು ಇಲ್ಲಿ. ಸೊ ಬೆಳಗ್ಗೆನೇ ರೆಡಿ ಮಾಡಿ ಕಳಿಸೋಣ, ಮಾವ ಅವ್ರು ಕರ್ಕೊಂಡು ಹೋಗ್ತೀನಿ ಹೊರಗಡೆ ಅಂತ ಇದ್ದರು. ಸೊ ಇವಳದು ನಾರ್ಮಲಿ ವೀಕ್ಲಿ ಟ್ವೈಸ್ ಆಕಿಂದು ವಿಟಮಿನ್ ಸಿರಪ್ ಇರುತ್ತೆ. ಸೊ ಅದು ಹಾಕಿ ಕಳಿಸಿದೆ ನಾನು ಮಾವವ್ರ ಕಡೆ. ಆದ ನಂತರ ಸ್ನಾನ ಮಾಡಿದಾಳೆ ಅಂತ ಕೇಳಿ ದೇವ್ರ ಪೂಜೆ ಹತ್ರ ನಮಸ್ಕಾರ ಮಾಡ್ಕೊ ಅಂದರೆ ಈ ವಿಡಿಯೋಲಿ ಈಗ ಇದು ನೆಕ್ಸ್ಟ್ ಕ್ಲಿಪ್ಪಲ್ಲಿ ಕಾಣುತ್ತೆ ನಿಮಗೆ. ಚೆನ್ನಾಗಿ ಹೋಗಿ ದೇವ್ರ ಹತ್ರ ಓಂ ಅನ್ಕೋತಾ ದೇವ್ರನ್ನ ಕೈ ಮುಗಿತಾ ಇದ್ಲು. ಸೊ ನೀವು ಸಹ ನೋಡಿ. ಆ್ಯಂಡ್ ಫೈನಲಿ ಡೇ ಇನ್ ಮೈ ಲೈಫ್ ವಿಡಿಯೋ ತರ್ತಾ ಇದ್ದೇನೆ. ಸೊ ಇದು ಬಂದುಬಿಟ್ಟು ಮಾರ್ನಿಂಗ್ ಟು ಆಫ್ಟರ್ನೂನ್ ಎಡಿಷನ್ ಇರುತ್ತೆ ಇದು. ಮತ್ತು ಸ್ವೀಪಿಂಗ್ ಮತ್ತು ಮಾಪಿಂಗ್ ಪ್ರತಿಯೊಂದು ಮನೆಯಲ್ಲೇ ಇರೋದು, ಅದೇನು ತೋಚೋ ಅವಶ್ಯಕತೆ ಇಲ್ಲ ಅಂದ್ಕೊಂಡೆ ನಾನು. ಅದಕ್ಕೆ ಡೈರೆಕ್ಟಾಗಿ ಬೆಳಗ್ಗೆ ಎದ್ದು ಕೂಡಲೇ ಕಸ ಮಾಪಿಂಗ್ ಎಲ್ಲ ಮಾಡಿಕೊಂಡು ಸ್ನಾನ ಎಲ್ಲ ಆದ ನಂತರ ಇವಳಿಗೆ ರೆಡಿ ಮಾಡಿ ಕಳಿಸ್ತಾ ಇದ್ದೆ. ಇಲ್ಲಿ ನಿಮಗೆ ಬಾಯ್ ಅಂತ ಹೇಳ್ತಿದ್ದಾಳೆ, ಫ್ಲೈಯಿಂಗ್ ಕಿಸ್ ಕೊಡ್ತಾಳೆ. ತುಂಬ ಜಾಸ್ತಿನೇ ಮಾತುಗಳು ಕಲ್ತಿದ್ದಾಳೆ ಈಗ. ಇನ್ನು ಮುಂದೆ ವೀಡಿಯೋಸಲ್ಲಿ ಅವಳು ಮಾತು ಸಹ ತೋರಿಸ್ತೇನೆ ನಾನು ನಿಮಗೆ. ನೋಡಿ ಎಷ್ಟು ಚೆನ್ನಾಗಿ ಫ್ಲೈಯಿಂಗ್ ಕಿಸ್ ಕೊಡ್ತಾ ಇದ್ದಾಳೆ. ಸ್ಟೇ ಟ್ಯೂನ್. ಈ ವಿಡಿಯೋಲಿ ಬಂದುಬಿಟ್ಟು ನಾನು ನನ್ನ ಪ್ರೆಗ್ನೆನ್ಸಿ ಸ್ಟೋರಿ ಇದೆ ಹೇಳ್ಕೊಬೇಕಂತ ಅಂದ್ಕೊಂಡಿದ್ದೆ. ಸೊ ಪ್ರೆಗ್ನೆನ್ಸಿ ಕಾಂಪ್ಲಿಕೇಶನ್ಸ್ ಏನೇನಾಯಿತು ಎಲ್ಲ ಹೇಳಬೇಕು, ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೆ. ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಕೈ ಮುಗಿತಾ ಇದ್ದಾಳೆ ನೋಡಿ. ಅಲ್ಲಿ ಮಾಡು, ಅಲ್ಲಿ ಜೆ ಮಾಡು. ಓಂ ಮುಂದೆ ಹೋಗು, ಮುಂದೆ ಹೋಗ್ಬಿಟ್ಟು ಮುಂದೆ ಹೋಗು. ಅಲ್ಲಿ ಜೆ ಮಾಡು, ಇಲ್ಲಿ ಜೆ ಮಾಡು. ಓಂ 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 ಏನು ಬಿಟ್ಟು ಜೆ ಚಾಕ್ಲೇಟ್ ಕೊಟ್ಟು ಜೆ ಚೌಕಿ ಕೊಟ್ಟಾನ. ನೋಡಿದ್ರಲ್ಲ, ದೇವ್ರಂದರೆ ಫಸ್ಟು ದೇವರು ಬಾ ಪೂಜೆ ಮಾಡೋಣ, ಇಲ್ಲ ದೀಪ ಹಚ್ಚೋಣ ಅಂದರೆ ಫಸ್ಟ್ ರೆಡಿ ಇರ್ತಾಳೆ. ನಮ್ಮ ಅತ್ತೆ ಆಗಲಿ ಮಾವ ಆಗಲಿ ಯಾರು ಸಹ ಪೂಜೆ ಮಾಡ್ಲಿಕ್ಕೆ ಕರೀತಾರಲ್ಲ ಫಸ್ಟು ಪೂಜೆ ಕಡೆ ಇರ್ತಾಳೆ. ಸೊ ಇದರಲ್ಲಿ ತುಂಬಾ ಜಾಸ್ತಿ ಇಂಟ್ರೆಸ್ಟ್ ತೋರಿಸ್ತಾಳೆ ದೇವರು. ಅದರಲ್ಲಿ ಎಲ್ಲ ದೀಪ ಹಚ್ಚೋಣ ಅಂದರೆ ಬಾ ಅಂತಾಳೆ. ಇಲ್ಲಿ ಬಂದುಬಿಟ್ಟು ಮಾವ ಅವ್ರು ಕರ್ಕೊಂಡು ಹೋದ್ರು ಅವಳಿಗೆ. ನನ್ನ ಅಡುಗೆ ಮಾಡಬೇಕಂತ ಕೇಳಿದ್ರೆ ಮಾಮ ಅವರು ಹೊರಗೆ ಹಾಕಿ ತಿರುಗಿಸ್ಲಿಕ್ಕೆ ಬಿಸಿಲಿಗೆ ಕರ್ಕೊಂಡು ಹೋಗಿದ್ರು. ಯಾಕಂದರೆ ಸೂರತ್ತಲ್ಲಿ ಚಳಿ ಮಾತ್ರ ತುಂಬ ಭಯಂಕರ ಇತ್ತು. ಸೊ ಅದಕ್ಕೆ 11 ಗಂಟೆಗೆ ಹಂಗೆ ಬಿಸಿಲು ಬೀಳುತ್ತೆ ಅಂದ್ಕೇಳಿ ಕರ್ಕೊಂಡೋಗಿದ್ರು ಆಚೆ ಕಡೆ. ಸೊ ಇಲ್ಲಿ ಬಂದುಬಿಟ್ಟು ನಂದು ಡೈಲಿ ರೋಟೀನ್ ಏನಿರುತ್ತೆ, ಮಧ್ಯಾಹ್ನದ ಅಡುಗೆ ಬೆಳಗ್ಗೆ ಮಾಡಬೇಕಾಗುತ್ತಲ್ಲ. ಸೊ ಅದೇ ನಿಧಾನವಾಗಿ ಯಾವ ತೊಂದರೆ ಇರೋದಿಲ್ಲ ಮನೆಯಲ್ಲಿ, ಎಲ್ಲರೂ ಹೋಗಿರ್ತಾರೆ. ನೀಟಾಗಿ ಟೈಮ್ ಸ್ಪೆಂಡ್ ಮಾಡ್ಕೋತಾ ನಾನೇ ಕಿಚನಲ್ಲಿ ಚೆನ್ನಾಗಿ ಕೆಲಸ ಮಾಡ್ಕೋತಾ ಇರ್ತೇನೆ. ಅವಳು ಇಲ್ಲ, ಅದಕ್ಕೆ ಟೈಮ್ ನೀಟಾಗಿ ಹೋಗುತ್ತೆ ನನಗೆ. ಅವಳಿದ್ರೆ ಬಂದು ಕರೀತಿದ್ಲು ನನಗೆ. ಸೊ ಇವತ್ತಿಂದು ಲಂಚಲ್ಲಿ ಬಂದುಬಿಟ್ಟು ನಾರ್ಮಲ್ ಏನಿಲ್ಲ, ಎಗ್ ಕರಿ ಮತ್ತು ಚಪಾತಿ ರೈಸ್ ಒಂದೇ ಇರುತ್ತೆ, ಬೇರೆ ಏನಿರೋದಿಲ್ಲ. ಸೊ ಯಾಕಂದರೆ ನಾವು ಮೂವರಿದ್ದೀವಲ್ಲ, ಇನ್ನು ಏನು ಬೇರೆ ಮಾಡ್ಕೋಬೇಕಂತ ಕೇಳಿ ಇಷ್ಟೇ ಸಿಂಪಲಾಗಿ ಸ್ವೀಟ್ ಸಿಂಪಲಾಗೆ ಮಾಡ್ಕೊಂಡು ಊಟ ಮಾಡ್ಕೊಂಡಿದ್ದೆ. ಸೊ ಹಿಯರ್ ಕಮ್ಸ್ ಮೈ ಪ್ರೆಗ್ನೆನ್ಸಿ ಸ್ಟೋರಿ. ಸೊ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕಂತ ತುಂಬ ಫಸ್ಟಿಂದನೇ ಅಂದ್ಕೊಂಡಿದ್ದೆ, ಬಟ್ ಆಗಲಿಲ್ಲ. ಯಾಕಂದರೆ ಟ್ರಾವೆಲ್ ವ್ಲಾಗ್ಸ್ ಅಂತ, ವೆಡ್ಡಿಂಗ್ ವ್ಲಾಗ್ಸ್ ಅಂತ, ಬರ್ಡೇ ವ್ಲಾಗ್ಸ್ ಅಂತ, ಮತ್ತು ಆದ ನಂತರ ಫೆಸ್ಟಿವಲ್ ವ್ಲಾಗ್ಸ್ ಅಂತ, ಆದಮೇಲೆ 1 ಮಂತ್ ತುಂಬ ಡಿಲೇನೇ ಆಯಿತು. ಈ ಪರಿಗೆ ಬೇಷಿಲ್ಲ, ಆರಾಮಿಲ್ಲ ಅಂದ್ಕೇಳಿ. ಸೊ ಹಿಂಗೆ ಒಂದೊಂದು ಆಗ್ತಾಯಿತ್ತು. ಬಟ್ ಆ್ಯಕ್ಚುಲಿ ಮೇನ್ ರೀಸನ್ ಬಂದುಬಿಟ್ಟು ನನಗೆ ಕ್ಯಾಮ್ರಾ ಇಡಲಿಕ್ಕೆ ಸ್ಪೇಸ್ ಇರಲಿಲ್ಲ. ಸ್ಪೇಸ್ ತುಂಬಾ ಇದೆ, ಮನೆ ತುಂಬ ದೊಡ್ಡದಿದೆ. ಬಟ್ ನಮ್ಮ ಕಿಚನ್ ಏನಿದೆ ಅಲ್ಲ, ಸ್ವೀಟ್ ಸಾರ್ಟ್ ಎಲ್ ಶೇಪಲ್ಲಿದೆ. ಸೊ ಅದಕ್ಕೆ ಎಲ್ಲಿ ಏನು ಇಡಬೇಕು ಅನ್ನೋದು ಅರ್ಥ ಆಗ್ತಿಲ್ಲ. ಇಲ್ಲಿ ಸಹ ಫ್ರಿಜ್ ಮೇಲೆ ಇಟ್ಟಿದ್ದೇನೆ, ಅಷ್ಟು ಮೇಲೆ ಇಟ್ಟಿದ್ರೆ ಸಹ ಏನೋ ನೀಟಾಗಿ ನಿಮಗೆ ಕಾಣ್ತೈತೆ ಅನ್ಕೋತಾ ಇದ್ದೀನಿ. ಯಾಕೆ ಪ್ಲೀಸ್ ಕ್ಯಾಮೆರಾದು ಆಗಲಿ ಫೋನ್ದು ನೀವು ಆ್ಯಂಗಲ್ ಮಾತ್ರ ಪ್ಲೀಸ್ ಬೇರ್ ಮಾಡ್ಕೊಳ್ಳಿ. ಬೇರೆ ಏನು ಮಾಡ್ತೀರಾ ಇಲ್ಲ, ಇದೊಂದು ಬೇರ್ ಮಾಡ್ಕೊಳ್ಳಿ. ಯಾಕಂದರೆ ಬೇರೆ ಜಾಗನೇ ಇಲ್ಲ.
ಅದಕ್ಕೆ ಎಷ್ಟು ದಿವಸ ನಾನು ಸುಮ್ಮನೆ ಹೋಗಲಿ ಬಿಡು ಪ್ಲೇಸ್ ಇಲ್ಲಲ್ಲ, ಏನು ಮಾಡಲಿ, ಇಡಲಿಕ್ಕೆ ಕರೆಕ್ಟಾಗಿ ಪ್ಲೇಸ್ ಇಲ್ಲ, ಅದಕ್ಕೆ ಸುಮ್ಮನೆ ಇದ್ದೆ. ಎಷ್ಟು ದೊಡ್ಡದು ರಿಂಗ್ ಲೈಟ್ ತಂದರೆ ಸಹ ಎಲ್ಲಿ ಇಡಬೇಕೋ ಅರ್ಥ ಆಗ್ತಿಲ್ಲ. ಮನೇಲಿ 2-3 ಬಿದ್ದಿದ್ದಾವೆ, ಬಟ್ ಏನು ಮಾಡಬೇಕೋ ಅರ್ಥ ಆಗ್ತಿರ್ಲಿಲ್ಲ. ಅದಕ್ಕೆ ಆ್ಯಕ್ಚುಲಿ ಸ್ಟವ್ ಬಂದುಬಿಟ್ಟು ಅಲ್ಲಿ ಎದುರುಗಡೆ ನಮ್ಮದು ವಿಂಡೋ ಇದೆಯಲ್ಲ ಅಲ್ಲಿತ್ತು. ಮತ್ತೆ ನಾನು ಏನು ಕಾಣ್ತಾ ಇಲ್ಲಲ್ಲಪ್ಪ ಅಂತ ಕೇಳಿ ಈ ಕಡೆ ಇಟ್ಟು ಮಾಡಿಕೊಂಡೆ ನಾನು. ತುಂಬಾ ಈ ವಿಡಿಯೋ ತೆಗಿಯೋಕ್ಕೆ ತುಂಬಾ ತೊಂದರೆ ಆಯಿತು. ಗ್ಯಾಸ್ ಎಲ್ಲ ಶಿಫ್ಟ್ ಮಾಡಿದ್ದೆ. ಯಾಕಂದರೆ ಈಗ ಎಲ್ಲಿ ಹೊರಗಡೆ ಹೋಗೋದಿಲ್ಲ ನಾವು. ವೆಡ್ಡಿಂಗ್ ವ್ಲಾಗ್ಸ್ ಎಲ್ಲ ಕಂಪ್ಲೀಟ್ ಆಯಿತು, ಈಗ ಮನೆಯಲ್ಲೇ ಕೂತ್ಕೋಬೇಕು. ಸೊ ಅದಕ್ಕೆ ಏನು ಮಾಡಲಿ, ಡೈಲಿ ವ್ಲಾಗ್ಸ್ ಆದರೂ ಹಾಕೋಣ ಅಂತ ಕೇಳಿ ಇಷ್ಟೆಲ್ಲ ತೊಂದರೆ ಪಟ್ಟು ಇಷ್ಟೆಲ್ಲ ಮಾಡಿದ್ದೀನಿ. ನೀವು ಸಹ ನಾನು ಎಷ್ಟು ತೊಂದರೆ ಬಿದ್ದಿದ್ದೀನಲ್ಲ, ಒಂದು ಸಬ್ಸ್ಕ್ರಿಪ್ಷನ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ಮಾಡಿ. ಸಬ್ಸ್ಕ್ರೈಬ್ ತುಂಬಾ ಕಮ್ಮಿ ಇದ್ದಾವೆ, ಬಟ್ ಹೋಪ್ ಇದೆ, ಆಗ್ತಾಯಿದ್ದೇನೆ, ಹೋಪ್ ಇದೆ. ಅದಕ್ಕೆ ಐ ಆಮ್ ಟ್ರೈಯಿಂಗ್ ಮೈ ಬೆಸ್ಟ್. ವೀಡಿಯೋ ಹಾಕಲ್ಲ ಅಂತಲ್ಲ, ವೀಡಿಯೋ ಹಾಕ್ತಾನೇ ಇರ್ತೀನಿ, ಯಾವಾಗ ಆಗುತ್ತೆ ಅವಾಗ ಹಾಕ್ತಾನೇ ಇರ್ತೀನಿ. ಯಾಕಂದರೆ ಬೇಬಿ ಸಹ ಇದ್ದಾಳೆ, ಮನೆ ಸಹ ಎಲ್ಲ ಮಾಡ್ಕೋಬೇಕು. ಪ್ಲೀಸ್ ನೀವು ಸಹ ಅರ್ಥ ಮಾಡ್ಕೊಳ್ಳಿ, ಓಕೆನಾ? ಸೊ ಇಲ್ಲಿ ಬಂದುಬಿಟ್ಟು ನಾನು ನಿಮಗೆ ನಮ್ಮ ಪ್ರೆಗ್ನೆನ್ಸಿ ಸ್ಟೋರಿ ಶೇರ್ ಮಾಡ್ತಾಯಿದ್ದೀನಿ. ಆನ್ February 14th, 2023 ಐ ವಾಸ್ ಫೌಂಡ್ ಔಟ್ ದಟ್ ಐ ವಾಸ್ ಪ್ರೆಗ್ನೆಂಟ್. February 14, 2023 ನನಗೆ ಗೊತ್ತಾಯಿತು ದಟ್ ಐ ವಾಸ್ ಪ್ರೆಗ್ನೆಂಟ್. ಸೊ ಅದು ಗೊತ್ತಾಗಿದ್ದ ಕೂಡಲೇ ನಾವು ಯಾರಿಗೇನು ಹೇಳಲಿಕ್ಕೆ ಹೋಗಿಲ್ಲ. ಜಸ್ಟ್ ನಮ್ಮ ಫ್ಯಾಮ್ಲಿ, ನಮ್ಮ ಅಮ್ಮವರು ಅಷ್ಟೇ ಗೊತ್ತಿತ್ತು. ಯಾಕಂದರೆ 3 months ಆದ ನಂತರ ಹೇಳಬೇಕು ಎಲ್ಲರಿಗೆ ಅಂದ್ಕೇಳಿ ಅದೊಂದು ಇರುತ್ತಲ್ಲ ಎಲ್ಲರಿಗೂ ಭಯ. ಸೊ ಅದಕ್ಕೆ ಯಾರಿಗೆ ಹೇಳ್ಕೋಬಾರ್ದು ಅಂತ ಅಂದ್ಕೊಂಡಿದ್ವಿ. ಬಟ್ ನಿಜ ಕೇಳಬೇಕಂದ್ರೆ ಎಲ್ಲ ಪೇರೆಂಟ್ಸ್, ಎಲ್ಲ ಮದರ್ಸು ಪ್ರೆಗ್ನೆನ್ಸಿ ಸೇಮ್ ಇರೋದಿಲ್ಲ. ಕಾಂಪ್ಲಿಕೇಶನ್ಸ್ ಹೈ ಲೋ ತುಂಬ ಬೇರೆಯೇ ಇರ್ತವೆ. ನಂದು ಸಹ ಹಾಗೆ ಇತ್ತು. ನಂದು ಪ್ರೆಗ್ನೆನ್ಸಿಸಲ್ಲಿ ಸಹ ಏನು ಕಾಂಪ್ಲಿಕೇಶನ್ ಇಲ್ಲ ಅಂತ ಅಂದ್ಕೊಂಡಿದ್ದೆ, ಬಟ್ ಎಲ್ಲರಿಗೂ ಇರ್ತವೆ. ಏನಂದರೆ ಮೇನ್ ಒಬ್ಬೊಬ್ಬರಿಗೆ ಹೆಡೇಕ್ ಇರುತ್ತೆ, ಒಬ್ಬೊಬ್ಬರಿಗೆ ವಾಮಿಟಿಂಗ್ಸ್ ಇರುತ್ತೆ, ಬೇರೆ ಬೇರೆ ರಕ ಇರುತ್ತಪ್ಪ. ನಮ್ಮ ಅತ್ತೆಗೆ ಸಹ ವಾಮಿಟಿಂಗ್ಸ್ ಇದ್ವು, ನಮ್ಮ ಮಮ್ಮಿಗೆ ವಾಮಿಟಿಂಗ್ಸ್ ಇದ್ವು, ನನಗೆ ಸಹ ಪೂರಾ ಯಾವಾಗ 1 month ಸ್ಟಾರ್ಟ್ ಆಯಿತು ವಾಮಿಟಿಂಗ್ ಟಿಲ್ ದ ಡೇಟ್ ಆಫ್ ಡೆಲಿವರಿ. ನಾಳೆ ಡೆಲಿವರಿ ಅಂದರೆ ಇವತ್ತು ತನಕ ವಾಮಿಟಿಂಗ್ ಮಾಡಿದ್ದೆ ನಾನು. ಎಲ್ಲರೂ ಅಂತಿದ್ರು ಎರಡೇ ಆಗೋಗುತ್ತೆ ಅಂತ ಕೇಳಿ ಇಷ್ಟು ಸಹ ಡೈಲಿಗೂ 2-3 times, 3 to 4 times ಕಂಪಲ್ಸರಿ ಇರುತ್ತೆ. ಏನಾದರೂ ಖಾರ ತಿನ್ನಲಿ ಸ್ವಲ್ಪ, ಮತ್ತು ವಾಮಿಟ್ ಮಾಡಿದ್ರೆ ತುಂಬಾ ಇದಾಗುತ್ತಲ್ವಾ, ಅದು ಥ್ರೋಟೆಲ್ಲ ನಿಮಗೆ ಫುಲ್ ಉರಿತಾ ಇರುತ್ತೆ ಸ್ಪೈಸಿ ಫುಡ್ ಏನಂತ ತಿಂದರೆ. ಆಗ ನೋಡಿದ್ರೆ ನನಗೆ ಸ್ಪೈಸಿ ಫುಡ್ ತಿನ್ನಬೇಕಂದ್ರೆ ತುಂಬಾ ಆಸೆ ಆಗ್ತಿತ್ತು. ಬಟ್ ಏನು ಮಾಡೋಕ್ಕಾಗೋದಿಲ್ಲ, ತಿನ್ನಬೇಕು, ವಾಮಿಟ್ ಮಾಡ್ಕೋಬೇಕು. ಸೊ 1st month, 2nd month, 3rd month ತುಂಬಾ ಚೆನ್ನಾಗೋಯ್ತು. 3rd month ಅಂದರೆ ಚೆನ್ನಾಗೋಯ್ತು ಅಂದರೆ ಅದೇ ವಾಮಿಟಿಂಗ್ಸಲ್ಲೇ ಹೋಯ್ತು. ಸ್ಟಾರ್ಟಿಂಗ್ ಅಲ್ಲ ತುಂಬಾ ಭಯ ಬಿದ್ದೆ, ತುಂಬಾ ಅಳ್ತಾ ಇದ್ದೆ. ಯಪ್ಪ ಏನಿದು ಹಿಂಗೆ ವಾಮಿಟಿಂಗ್ ಆಗ್ತಿದೆ, ತುಂಬ ವೀಕ್ ಆಗಿಬಿಡ್ತೀನಲ್ಲ ಅಂತಾರೆ. ಜಾಸ್ತಿ ಸಹ ಹಿಡಿಬೇಡ ವಾಮಿಟ್ನ, ಬಂದಂಗೆಲ್ಲ ಮಾಡ್ಕೊ. ಯಾಕಂದರೆ ಬೇಬಿ ಸಹ ವಜೆ ಹಾಕ್ಬಾರ್ದಲ್ಲ ಹೊಟ್ಟೆ ಮೇಲೆ. ನಾವು ಜಾಸ್ತಿ ವಾಮಿಟ್ ಮಾಡಿದ್ದೀವಿ ಅಂದರೆ ನಮ್ಮತ್ತೆ ಮಾತಿಗೆ ಲೆಮನ್ ವಾಟರ್ ತಂದು ಕೊಡ್ತಾಯಿದ್ರು, ಇದು ಕುಡಿ ಚೆನ್ನಾಗಿ ಹೆಲ್ತಿ ಆಗುತ್ತೆ, ಅಂದರೆ ನೀನು ಸ್ಟೇಬಲ್ ಆಗಿರ್ತೀಯ. BP ಲೋ ಆಗ್ತಾಯಿತ್ತು ನಂದು. BPದು ಮಾತ್ರ ಮೇನ್ ಇಂಪಾರ್ಟೆಂಟ್ ಇದೆ ನಂದು. ಏನಂದರೆ BP ಲೋ ಇರ್ತಿತ್ತು, ಬಟ್ ಸಿಟ್ಟು ನೋಡಿದ್ರೆ ಜಾಸ್ತಿ ಬರ್ತಿತ್ತು. ಯಾರನ್ನು ಅನ್ಕೋತಾಯಿದ್ರು BP ಎಷ್ಟು ಹೈ ಇದೆಯೋ ಇವಳಿಗೆ ಅನ್ಕೋದೆ. ಬಟ್ ಪ್ರತಿ ಸಾರಿ ನಾನು ಹೋಗಿ ಟೆಸ್ಟ್ ಮಾಡ್ತೇನಲ್ಲ, ಮಂತ್ಲಿ ಟೆಸ್ಟಲ್ಲಿ BP ಮಾತ್ರ ನಾರ್ಮಲೇ ಇರ್ತಾಯಿತ್ತು. ನಾನು ಅನ್ಕೋತೆ ಇಷ್ಟು ಸಿಟ್ಟು ಯಾಕೆ ಬರುತ್ತೆ ನನಗೆ, BP ಹೈ ಆಗಿದೆ ಅನ್ನೋದು ತುಂಬ ಭಯ ಬೀಳ್ತಾ ಇದ್ದೆ. ಬಟ್ ಇಲ್ಲ ಅಂತ ನಂತರ 3 months ಸ್ಕ್ಯಾನಲ್ಲಿ ಹಾರ್ಟ್ಬೀಟ್ ಎಲ್ಲ ನಾರ್ಮಲ್ ಬಂತು. ಆಗ ಎಲ್ಲರಿಗೆ ಹೇಳಿದ್ವಿ, ಅಂದರೆ ಎಲ್ಲರಿಗೆ ಅಂದರೆ ನಮ್ಮ ರಿಲೇಟಿವ್ಸ್ಗೆ, ನಮ್ಮ ಮಮ್ಮಿ ಕಡೆಯವರು ಎಲ್ಲರಿಗೆ ಹೇಳಿದೆ. ಎವ್ರಿ ಒನ್ ಫೆಲ್ಟ್ ಹ್ಯಾಪಿ. ನಂತರ ಅಲ್ಲಿ ನಿಧಾನವಾಗಿ ನನ್ನ ಪ್ರೆಗ್ನೆನ್ಸಿ ಸ್ಟಾರ್ಟ್ ಆಯ್ತಲ್ವಾ, ಈಗ ಜಾಗ್ರತೆವಾಗಿರಬೇಕು. ಆದರೂ ಸಹ ನಾನು ಒಂದು ಬೆಸ್ಟ್ ಎಲ್ಲರಿಗೊಂದು ಟಿಪ್ ಕೊಡೋದೇನೆಂದರೆ, ನೀವು ಎಷ್ಟು 9 months ಫುಲ್ 9 months ಪ್ರೆಗ್ನೆಂಟ್ ಇದ್ದರೂ ಸಹ ನೀವು ಚೇರ್ ಮೇಲಾಗಲಿ ಬೆಡ್ ಮೇಲಾಗಲಿ ಕೂತ್ಕೊಳ್ಳೋಕ್ಕೆ ಹೋಗಬೇಡಿ. ನೆಲದ ಮೇಲೆ ಕೂತ್ಕೊಂಡು ನೆಲದ ಮೇಲಿದ್ದನೇ ಎದ್ದೇಳಿ. ಯಾಕಂದರೆ ಅದು ತುಂಬ ಒಳ್ಳೆ ಎಕ್ಸಸೈಸ್. ನನ್ನ ಪ್ರೆಗ್ನೆನ್ಸಿ ಸ್ಟಾರ್ಟ್ ಆಗಿ ಎಂಡ್ ಆಗೋ ತನಕ ಕೆಳಗಡೆ ಕೂತ್ಕೊಂಡಿದ್ದೆ. ಊಟಕ್ಕೆ ಕೆಳಗೆ ಕೂತ್ಕೊಳ್ಳೋದು, ಮಲಗೋದಾದರೆ ಬೆಡ್ ಮೇಲೆ ಮಲಗ್ತಿದ್ದೆ. ಆದರೆ ಅಮ್ಮನ ಮನೇಲಿ ಕೆಳಗಡೆ ಬೆಡ್ ಹಾಕ್ಕೊಂಡು ಮಲಗ್ತಾಯಿದ್ದೆ. ಎಲ್ಲಿ ಮೇಲಿಂದ ಬಿದ್ದರೆ ಏನು ಮಾಡ್ಬೇಕಂತೇಳಿ ಕೆಳಗೆ ಬೆಡ್ ಹಾಕ್ಕೊಂಡು ಮಲಗ್ತಾಯಿದ್ದೆ. ಬಟ್ ಪ್ರತಿಯೊಂದು ವಸ್ತುಗೆ ನಾನು ಚೇರ್ ಯೂಸೇ ಮಾಡ್ತಾ ಇರಲಿಲ್ಲ. ಯಾಕಂದರೆ ನೀವು ಎಷ್ಟು ಚೇರ್ ಮೇಲೆ ಕೂಡ್ತಿರೋ ಅಷ್ಟೇ ಕಾಲ ಮೇಲೆ ವಜಾ ಬೀಳುತ್ತೆ, ಅಷ್ಟೇ ಕಾಲು ಬಾವು ಬರ್ತವೆ. ನನಗೆ ಬಂದುಬಿಟ್ಟು 8th month ಯಾವಾಗ ಎಂಡ್ ಆಗ್ತಾಯಿತ್ತು ಆಗ ಕಾಲು ಬಾವು ಬಂದಿತ್ತಾಗಲಿ. ಅದಕ್ಕೂ ಫಸ್ಟ್ ಆಗಿ ನನಗೆ ಪರ್ಟಿಕ್ಯುಲರ್ ವಾಕಿಂಗ್ ಇತ್ತು. ಇಲ್ಲಿ ಅತ್ತೆಯವ್ರ ಮನೇಲಿ ಇದ್ದರೂ ಸಹ ಪರ್ಟಿಕ್ಯುಲರ್ ವಾಕಿಂಗ್ ಅವ್ರು ಅಂತಿದ್ರು, ಅದು ಮಾಡಮ್ಮ, ಹಿಂಗೆ ವಾಕ್ ಮಾಡಮ್ಮ, ಹಂಗೆ
ಪ್ರತಿ ವಾಕಿಂಗ್ ಇಷ್ಟು ಸಹ ನನಗೇನು ಭಾರ ಅನಿಸ್ಲಿಲ್ಲ. ಸ್ವಲ್ಪ ಸ್ಟ್ರೆಚ್ ಮಾರ್ಕ್ಸ್ ಇದ್ವು ಮತ್ತು ರ್ಯಾಷಸ್ ಆಗಿದೆ, ಅವೇನೋ ಏನು ಕೇರೇ ಮಾಡಲಿಲ್ಲ. ಯಾಕಂದರೆ ಗೋಲ್ ಏನಿತ್ತು, ಏನಾಗುತ್ತೋ ಏನಾಗೋದಿಲ್ಲೋ ನಾರ್ಮಲ್ ಡೆಲಿವರಿ ಆಗಬೇಕೇ ಅಂತ ಗೋಲ್ ಇತ್ತು. ಬಟ್ ಎಲ್ಲ ನಾವು ಅಂದ್ಕೊಂಡಂಗೆ ಹೋಗೋದಿಲ್ಲ. ನಮ್ಮ ಅತ್ತೆ ಸಹ ಹೇಳ್ತಿದ್ರು, ಹಿಂಗೆ ಮಾಡಮ್ಮ, ನಾರ್ಮಲ್ ಡೆಲಿವರಿ ನಮಗೆ ಸಹ ಆಗಿದೆ, ಚೆನ್ನಾಗಾಗುತ್ತೆ. ಭಯ ಇತ್ತು ಒಂದು ಕಡೆ, ಅಂದರೆ ಏನಂದರೆ ಎನೆಸ್ಥಿಷಿಯಾ ಏನಿರೋದಿಲ್ಲ. ನಾರ್ಮಲ್ ಡೆಲಿವರಿ ಅಂದರೆ ತುಂಬಾ ಭಯ ಇತ್ತು. ಬಟ್ ಎಲ್ಲರ ಮುಂದೆ ಆಗುತ್ತೆ ಅಂತ ಕೇಳಿ ಸುಮ್ಮನೆ ಇರ್ತಾಯಿದ್ದೆ. ನಂತರ ನಮ್ಮ ಹಸ್ಬೆಂಡ್ಸ್ ಹೇಳಿದ್ರು, ಕಲ್ಯಾಣಿ ಏನಾಗುತ್ತಿಲ್ಲಮ್ಮ, ನಾರ್ಮಲ್ ಡೆಲಿವರಿನೇ ಟ್ರೈ ಮಾಡೋಣ ಅಂತಂದರೆ, ಈಗ ನಾನು ಅಷ್ಟು ವಾಕ್ ಮಾಡ್ತಾಯಿದ್ದೀನಿ, ಹೊಟ್ಟೆ ಸಹ ಚೆನ್ನಾಗಿ ಕೆಳಗಡೆ ಇತ್ತು, ಇಶ್ಯೂ ಇರಲ್ಲ, ಏನು ಇಶ್ಯೂ ಇರಲಿಲ್ಲ. ಚೆನ್ನಾಗಾಗುತ್ತೆ ಅಪ್ಪ ಅನ್ಕೋತಾನೆ ಒಂದೊಂದು ಆದ ನಂತರ ತಿಂಗಳ ಹೋಯ್ತು. ಫಿಫ್ತ್ ಮಂತಲ್ಲಿ ಮಮ್ಮಿಯವರು ಅಂದ್ಕೊಂಡಿದ್ರು ಶ್ರೀಮಂತ ಮಾಡೋಣ ಅಂತಂದರೆ, ಅತ್ತೆಯವರು ಮತ್ತು ಮಮ್ಮಿಯವರು ಡಿಸೈಡ್ ಮಾಡಿ, ಮಮ್ಮಿಯವ್ರು ಬಂದುಬಿಟ್ಟು ನನಗೆ ಸೂರತಲ್ಲೇ ಶ್ರೀಮಂತ ಮಾಡಿ ಬೇಬಿ ಶವರ್ ಮಾಡಿ ನಿನಗೆ ಕರ್ಕೊಂಡು ಹೋಗ್ತೀವಿ ಅಂತ ಅಂದಿದ್ರು. ಬಟ್ ನನಗೆ ನಿಜ ಅಂದರೆ ತುಂಬಾ ಆಸೆ ಇತ್ತು ಫಸ್ಟ್ ಡೆಲಿವರಿ ಅಮ್ಮನ ಕಡೆ ಆಗಬೇಕಂತೇಳಿ. ಅದೇನೋ ಗೊತ್ತಿಲ್ಲ, ಅದು ಭಯನೋ ಏನೋ ಅರ್ಥ ಆಗಿಲ್ಲ, ಕಂಫರ್ಟ್ ಏನೋ ಅರ್ಥ ಆಗಿಲ್ಲ. ಬಟ್ ನಾನು ಅಂದ್ಕೊಂಡಿದ್ದೆ ಫಸ್ಟ್ ಡೆಲಿವರಿ ಅಲ್ಲೇ ಆಗಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಅದಕ್ಕೆ ಅತ್ತೆಯವ್ರ ಹತ್ರ ಮಾತಾಡಿ ಅತ್ತೆಯವರಾದರೆ ತುಂಬ ಹೇಳ್ತಾಯಿದ್ರು, ನಾವು ಮಾಡ್ತೇವೆ ಬೇಟ, ಇಲ್ಲೇ ಇರು ಅಂತ. ನನಗೆ ಸಹ ಇಷ್ಟ ಇದ್ದಿಲ್ಲ, ಬಟ್ ಅದೊಂದು ಇರುತ್ತಲ್ಲ, ತಾಯಿ ಇರಬೇಕು ಅಂತ, ಏನು ಅದೊಂದು ಫೀಲಿಂಗ್ ರೀ ಪ್ರೆಗ್ನೆನ್ಸಿಯಲ್ಲಿ. ಸೊ ನೀವು ಅರ್ಥ ಮಾಡ್ಕೋಬೋದು ಅಂತ ಅನ್ಕೋತಾ ಇದ್ದೀನಿ. ಆನಂತರ 5 ಮಂತ್ಸ್ ಆದಮೇಲೆ ನಾನು ಅಮ್ಮನ ಕಡೆ ಹೋದೆ, ಬಳ್ಳಾರಿಯಲ್ಲಿ. ಸೂರತ್ ಟು ಬಳ್ಳಾರಿ ನಮ್ಮ ರಿಲೇಟಿವ್ಸ್ ಎಲ್ಲ ಬಂದಿದ್ದರು, ಎಲ್ಲ ಫಂಕ್ಷನ್ ಚೆನ್ನಾಗಾಯಿತು. ನೆಕ್ಸ್ಟ್ ಡೇ ಕರ್ಕೊಂಡು ಹೋಗಿ. ಸೊ ಸೂರತ್ತಿಂದ ಬಳ್ಳಾರಿಗೆ ಹೋದ ನಂತರ ಇಲ್ಲಿ 5 ಮಂತ್ಸ್ ಇದ್ಮೇಲೆ ಅಲ್ಲಿ 4 ಮಂತ್ಸ್ ಅಲ್ಲ, ಟೋಟಲ್ 9 ಮಂತ್ಸ್ ಅಲ್ಲ ಪ್ರೆಗ್ನೆನ್ಸಿ ಇರೋದು. ಅಲ್ಲಿ ಮನೆಗೆ ಹೋದ್ಮೇಲೆ ಇಲ್ಲಿ ಅತ್ತವ್ರ ಮನೆಗಾದರೆ ಹೊರಗಡೆ ಸೊಸೈಟಿವರೆಗೆ ಹೋಗ್ತಿದ್ದೆ ಇಲ್ಲಿ, ಯಾಕಂದರೆ ಜಾಸ್ತಿ ವೆಡ್ಡಿಂಗ್ಸ್ ಇರ್ತಾ ಇರಲಿಲ್ಲ. ಬಟ್ ಯಾವಾಗ ಅಮ್ಮನ ಕಡೆ ಹೋದ್ನಲ್ಲ, ಪ್ರತಿಯೊಂದು ವೆಡ್ಡಿಂಗ್ ಅಟೆಂಡ್ ಮಾಡಿದ್ದೆ. ನಂದು ಡೆಲಿವರಿ ಡೇಟ್ಸ್ ಆಗಿತ್ತು 21st ಅಂತ ಕೊಟ್ಟಿದ್ರು ಅವರು, 21st of October ಅಂತ ಕೊಟ್ಟಿದ್ರು. ಬಟ್ ಆವಾಗ ತನಕ ನಾನು ವೆಡ್ಡಿಂಗ್ಸ್ ಮಾತ್ರ ಕಂಟಿನ್ಯೂಸ್, ಇಷ್ಟು ನನಗೆ ಸ್ಟ್ರೆಸ್ ಅನ್ನೋದು ಇರ್ತಿರ್ಲಿಲ್ಲ. ರೆಡಿ ಆಗಬೇಕು, ಚೆನ್ನಾಗಿ ಹೋಗಬೇಕು, ಹಾಗೆ ಇರ್ತಿತ್ತಾಗಲಿ ನನಗೆ ಸಾಕಾಯಿತು, ಒಂದು ಮೂಲೆ ಕೂಡ್ತಾ ಇರಲಿಲ್ಲ. ಆ್ಯಕ್ಟಿವ್ ಆಗೇ ಇದ್ದೆ ಪ್ರೆಗ್ನೆನ್ಸಿಯಲ್ಲಿ. ಏನಂದರೆ ವಾಮಿಟಿಂಗ್ಸ್ ಕಡೆಯಿಂದ ನನಗೆ ಸ್ವಲ್ಪ ಇಶ್ಯೂ ಆಗ್ತಾ ಇತ್ತು. ಬಟ್ ವಾಮಿಟಿಂಗ್ ಅಂದರೆ ಈಗ ಏನು ಮಾಡ್ಲಿಕ್ಕಾಗೋದಿಲ್ಲ, ಅದು ಮೇನ್ ಇಂಪಾರ್ಟೆಂಟ್ ಇರುತ್ತೆ. ಸೊ ಅದಕ್ಕೆ ನಾನು ಗಂಜಿ ಕುಡಿತಾ ಇದ್ದೆ, ರಾಗಿ ಗಂಜಿ. ಸೊ ಅದು ನಾರ್ಮಲ್ ಆಗ್ತಾಯಿತ್ತು, ಶಕ್ತಿ ಬರ್ತಾಯಿತ್ತು. ಪ್ರತಿ ದಿವಸ ಬೆಳಗ್ಗೆ ಒಂದು ದೊಡ್ಡ ಗ್ಲಾಸ್ ಅಷ್ಟು ಗಂಜಿ ಕುಡಿಬೇಕು, ರಾಗಿ ಗಂಜಿ. ನೀರು ಗಂಜಿ, ಉಪ್ಪು, ಸಕ್ಕರೆ ಅಲ್ಲ, ಸ್ವಲ್ಪ ಉಪ್ಪಾಗಬೇಕು. ಸಕ್ಕರೆ ನಾನು ಜಾಸ್ತಿ ಅವಾಯ್ಡೇ ಮಾಡ್ತಾಯಿದ್ದೆ. ಇಲ್ಲಿ ಅತ್ತೆಯವ್ರ ಮನೆಗಿದ್ದಾಗ ಬರೀ ಅದು ರಾ ಮ್ಯಾಂಗೋ, ಊಟ ಹೋಗ್ತಾ ಇರಲಿಲ್ಲ. ಪ್ರತಿ ದಿವಸ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಬರೀ ರಾ ಮ್ಯಾಂಗೋ ತಿಂದು ಇಷ್ಟು ಬೆಳ್ಳಗೆ ಹುಟ್ಟಿದಾಳೆ ಅವಳು. ಮೇ ಬಿ ಅದೇ ಎದ್ದಿರ್ಬೋದು. ಸೊ ಪ್ರತಿ ದಿವಸ ರಾ ಮ್ಯಾಂಗೋನೇ ತಿಂತಾ ಇದ್ದೆ ನಾನು. ಊಟ ಅಸಲೇ ಹೋಗ್ತಾ ಇರಲಿಲ್ಲ, ಬರೀ ಮ್ಯಾಂಗೋ ತಿಂದರೆ ವಾಮಿಟಿಂಗ್ ಆಗ್ತಾ ಇರಲಿಲ್ಲ ನನಗೆ. ಬಟ್ ರೈಸ್ ಊಟ ಮಾಡಲಿ, ಮಟನ್, ಚಿಕನ್ ಏನು ಊಟ ಮಾಡಲಿ ವಾಮಿಟಿಂಗ್ ಆಗ್ತಾಯಿತ್ತು. ಬಟ್ ಆದ ನಂತರ ಅಮ್ಮನ ಕಡೆ ಬಂದೆ. ಪ್ರತಿಯೊಂದು ವೆಡ್ಡಿಂಗ್ ಅಟೆಂಡ್ ಮಾಡಿದ್ರೆ, ಮುಸ್ಲಿಮ್, ಹಿಂದೂ, ಪ್ರತಿಯೊಂದು ವೆಡ್ಡಿಂಗೇ ಕರ್ಕೊಂಡು ಹೋಗಿದ್ರು ನನಗೆ. ಹೋಗ್ಲಿ ಬಿಡು, ಆಸೆ ಇರುತ್ತೆ ಅಂತ ಪ್ರತಿಯೊಂದು ವೆಡ್ಡಿಂಗ್ ಆಯಿತು. ಆದ ನಂತರ 9th ಮಂತಲ್ಲಿ ನನಗೆ ಹಿಂಗೆ ಏನಂತಂದರೆ, ಅದು ಸಿಮ್ಟಮ್ಸ್ ನಮಗೆ ಆಟೋಮೆಟಿಕಲಿ ಗೊತ್ತಾಗ್ತಾವಲ್ಲ, ಹಿಂಗೆ ವಾಟರ್ ಲೀಕ್ ಆಗ್ತಾಯಿತ್ತೋ ಏನು ಅರ್ಥ ಆಗ್ತಾ ಇರಲಿಲ್ಲ. ಸೊ ಅದಕ್ಕೆ ನಾವೇನು ಮಾಡಿದ್ವಿ, ಒಂದು ಸತಿ ರೀಚೆಕಪ್, ಯಾಕಂದರೆ ನಾನು ಡೇಟ್ಸ ತುಂಬಾ ಅಕ್ಟೋಬರ್ 21st ಅವ್ರು ಕೊಟ್ಟಿದ್ರು. 10 ಮಂತ್ಸ್ ಕಂಪ್ಲೀಟ್ ಆಗುತ್ತೆ, ಅಕ್ಟೋಬರ್ 21st ನಿಂದು ಡೇಟ್ ಇದೆ, ಆಗಲೇ ನಿಮ್ಮದು ಡೆಲಿವರಿ ಆಗುತ್ತೆ ಅಂತ ಹೇಳಿದರು. ಬಟ್ ಏನಂದರೆ ನನಗೆ ಅದು ಡೆಲಿವರಿ ಡೇಟ್ಕಿನ್ನ 15 days ಮುಂಚೆನೇ ನನಗೆ ವಾಟರ್ ಲೀಕ್ ಆಗ್ತಾಯಿತ್ತಾ ಏನಂತ ಸ್ಟಾರ್ಟ್ ಅಂದರೆ ಫುಲ್ ಕಂಟಿನ್ಯೂಸ್ ಆಗಿ ವಾಟರ್ ಇದಾಗ್ತಾಯಿತ್ತು. ಸೊ ಅದಕ್ಕೆ ಒಂದು ಸತಿ ಹೋಗಿ ಚೆಕಪ್ ಮಾಡಿಸ್ಕೊಳ್ಳೋಣ, ಏನೋ ಟೈಮ್ ಬಂತು. ಯಾಕಂದರೆ ನನಗೆ ವಾಟರ್ ಹೋಗ್ತಾ ಇದೆ, ಬಟ್ ನಾಟ್ ಇವನ್ ಅ ಸಿಂಗಲ್ ಪೇನ್, 1% ಅಷ್ಟು ಪೇನ್ ಸಹ ಇರಲಿಲ್ಲ ನನಗೆ. ಸೊ ಅದಕ್ಕೆ ನಮ್ಮ ಮಮ್ಮಿಯವ್ರು ಸಹ ಅಂದ್ಕೊಂಡ್ರು, ಇದೇನು ವಾಟರ್ ಹೋಗ್ತಾ ಇದೆ ಬಟ್ ಪೇನ್ ಇಲ್ಲ, ಏನಿಲ್ಲ, ಸ್ವಲ್ಪ ಆದರೂ ನಡು ನೋವನ್ನ ಹೊಟ್ಟೆ ನೋವಾದರೂ ಇರಬೇಕಲ್ವಾ ಅಂತ ಕೇಳಿ. ಸೊ ಇದು ಬಂದು ಮೇನ್ ಕಾಷನ್ ನಾನು ನಿಮಗೆ ಏನು ಕೊಡೋದಂದರೆ, ಸ್ವಲ್ಪ ಒಂದು ನಿಮಗೆ ಅನಿಸ್ತಾ ಇದೆ ಜಾಸ್ತಿ ವಾಟರ್ ಲೀಕ್ ಆಗ್ತಾ ಇದೆ ಅಂತಂದರೆ, ಸ್ವಲ್ಪ ಆದರೂ ಸಹ ಇಮಿಡಿಯೇಟ್ ಡಾಕ್ಟರ್ ಹತ್ರ ಹೋಗಿ ಚೆಕಪ್ ಮಾಡಿಸ್ಕೊಳ್ಳಿ. ಯಾಕಂದರೆ ನನಗೆ ಹಂಗೆ ಆಗ್ತಾಯಿದೆ ಅಂತ ಕೇಳಿ ರಾತ್ರಿ 8 ಗಂಟೆಗೆ ನಾವು ಹೋಗಿ ಚೆಕಪ್ ಮಾಡಿಸ್ಕೊಂಡ್ರೆ ಡಾಕ್ಟರ್ ಅಂದರು
ಇದು ವಾಟರ್ ಏನು ಲೀಕ್ ಆಗ್ತಾ ಇಲ್ಲ, ಇದು ನಿಮ್ಮದು ಯೂರಿನೇ ಆಗ ಬರ್ತಾ ಇದೆ. ಆದರೂ ಸಹ ನೀವು ಒಂದ್ಸತಿ ಸ್ಕ್ಯಾನಿಂಗ್ ಮಾಡಿಸ್ರಿ ಅಂದರೆ ಮತ್ತೆ ಆಗ ನೈಟ್ ಹೋಗಿ ಸ್ಕ್ಯಾನಿಂಗ್ ಮಾಡಿಸಿದ್ರೆ ಎಲ್ಲ ನಾರ್ಮಲ್ ಉಂಟಿತ್ತು. 15 ಡೇಸ್ ಮುಂಚೆನೆ ಡೆಲಿವರಿ ಇದೆ ಅಂತ ಕೇಳಿ 15 ಡೇಸ್ ಮುಂಚೆನೆ ನನಗೆ ನಾರ್ಮಲ್ ಅಂತ ಗೊತ್ತಾಯಿತು. ಏನಂದರೆ ಎಲ್ಲ ಚೆನ್ನಾಗಿದೆ. ಆ ಡಾಕ್ಟರ್ ಸಹ ಹೇಳಿದ್ರು ನಿಮ್ಮದು ಹೊಟ್ಟೆ ಕೆಳಗಡೆ ಇದೆ, ನಿಮಗೆ ನಾರ್ಮಲ್ ಆಗುತ್ತೆ ಅಂತ ಕೇಳಿ ನಮಗೆ ಶ್ಯೂರಿಟಿ ಕೊಟ್ಟಿದ್ರು. ನಿಮಗೆ ಹೊಟ್ಟೆ ಕೆಳಗಡೆ ಇದೆ, ಚಾನ್ಸಸ್ ಇದೆ ನಾರ್ಮಲ್ ಡೆಲಿವರಿ ಆಗಲಿಕ್ಕೆ. ಇನ್ನು 15 ಡೇಸ್ ಇದೆ, ಕಂಟಿನ್ಯೂಸ್ ವಾಕ್ ಮಾಡ್ತಾನೆ ಇರ್ರಿ, ನೀರು ಜಾಸ್ತಿ ಕುಡೀರಿ, ಕಂಟಿನ್ಯೂ ವಾಕ್ ಮಾಡ್ತಾ ಇರ್ರಿ. ಅದು ಬಿಸಿ ನೀರು ಬರೀ ಬೆಳಗ್ಗೆ ಒಂದ್ಸತಿ ಕುಡಿತಾ ಇದ್ದೆ, ಬಟ್ ಡಾಕ್ಟರ್ ಬಂದುಬಿಟ್ಟು ಬಿಸಿ ನೀರು ಬೆಳಗ್ಗೆ ರಾತ್ರಿ 2 ಸತಿ ಕುಡೀರಿ. ಅಂದರೆ ನಮ್ಮ ದೊಡ್ಡವ್ರು ಸಹ ಹೇಳ್ತಾರಲ್ಲ, ಬಿಸಿ ಬಿಸಿ ನೀರು ಕುಡಿದ್ರೆ ಆ ಹುಡುಗಿನೋ ಹುಟ್ಟಿದ ಮೇಲೆ ಅದು ವೈಟ್ ಕಲರ್ ಏನಿರುತ್ತೆ ಅಲ್ವಾ, ಅದು ಡರ್ಟ್ ಅಂತಾರಲ್ಲ, ಅದು ಏನೂ ಸಹ ಇರೋದಿಲ್ಲ, ನೀಟಾಗಿ ಇಡ್ತಾರೆ ಹುಡುಗರು ಅಂತ ಹೇಳ್ತಾರೆ. ಅದು ಬೆಸ್ಟ್ ಥಿಂಗ್. ನಾನು ಪ್ರತಿ ದಿವಸ ಕುಡ್ದಿದ್ದೀನಿ ಅಂತ ಕೇಳಿ ನಮ್ಮ ಪರಿ ಅಷ್ಟು ನೀಟಾಗಿ ಬಂದಿದ್ದಾಳೆ ಹೊರಗಡೆ. ನಾಟ್ ಇವನ್ ಸಿಂಗಲ್ ಇಷ್ಟು ಸಹ ಎಲ್ಲಿ ಅವಳಿಗೆ ಇದು ಇರಲಿಲ್ಲ. ಸೊ ಅಂದರೆ ವೈಟ್ ಸ್ಟಾರ್ಟ್ ಏನು ಇರಲಿಲ್ಲ. ಸೊ ಆದ ನಂತರ 15 ಡೇಸ್ ಹೋಗಿದ್ನಲ್ಲ, ಡಾಕ್ಟರ್ ಅಂದರು ಇದು ನಿಂದು ಟೈಮ್ ಅಲ್ಲ ಡೆಲಿವರಿದು, ಇದು ಜಸ್ಟ್ ನಿನಗೆ ರಿಮೈಂಡರ್, ಇದು ಇನ್ನು 15 ಡೇಸ್ ಇದೆ ನಿನಗೆ ಡೆಲಿವರಿ ಆಗಲಿಕ್ಕೆ, ಏನು ಭಯ ಬೀಳೋದಿಲ್ಲ, ರಿಪೋರ್ಟ್ಸ್ ನಾರ್ಮಲ್ ಇದೆ ಅಂತಂದರು. ಆದ ನಂತರ ಅಕ್ಟೋಬರ್ 21 ಡೇಟ್ ಕೊಟ್ಟಿದ್ರೆ, ಬಟ್ ನನಗೆ ಪೇನ್ ಸ್ಟಾರ್ಟ್ ಆಗಿದ್ದು ಅಕ್ಟೋಬರ್ 18ಗೆ. ಅಕ್ಟೋಬರ್ 18ಗೆ ಸಿವಿಯರ್ ಪೇನ್, ಬೆಳಗ್ಗೆ 1 ಗಂಟೆಯಿಂದ, ಒಬ್ಬೊಬ್ಬರಿಗೆ ನಾರ್ಮಲ್ ಆಗಿ ಸ್ಟಾರ್ಟ್ ಆಗ್ತಾವಲ್ಲ ಲೈಟ್ 1 ಮಿನಿಟ್ ಪೇನ್, 2 ಮಿನಿಟ್ಸ್, 3 ಮಿನಿಟ್ಸ್, ಆ ಥರ ಪೇನ್ ಬರಲಿಲ್ಲ ನನಗೆ. 1 o'clock ಅವತ್ತು ದಸರಾ ಇತ್ತು, ದಸರಾದು 3rd ಡೇ ಇತ್ತು. 3rd ಡೇ, ಪರಿ ಹುಟ್ಟಿದ್ದು 5th ಡೇ, 3rd ಡೇ ಇತ್ತು ದಸರಾದು. ಸೊ ನವರಾತ್ರಿ ಅಂತಾರೆ, ದಸರಾ ಅಂತಾರೆ. ಸೊ ಅವತ್ತು ಏನಾಯಿತು, ಬೆಳಗ್ಗೆ 1 ಗಂಟೆಯಿಂದ ಫುಲ್ ಪೇನ್. ಪೂರಾ ಪ್ರೆಗ್ನೆನ್ಸಿಯಲ್ಲಿ 1 ದಿವಸ ಸರಿ ನಿದ್ದೆ ಮಾಡಿದ್ದಿಲ್ಲ ನಾನು. ರಾತ್ರಿ ಎದ್ದು ಬರೀ ಇವರು ಹೋಗ್ತಾ ಇರ್ತಾರಲ್ಲ ಗುಡಿಗೆ, ಅದು ಇದು ನೋಡ್ಕೊತಾನೆ ಕೂಡ್ತಾ ಇದ್ದೆ ಅಮ್ಮನ ಮನೆ ಕಡೆ ಇದ್ದಾಗ. ಮೇನ್ ಬಂದ್ಬಿಟ್ಟು ನಿದ್ದೆನೇ ಇರಲಿಲ್ಲ ನನಗೆ. ಆದ ನಂತರ ಅಕ್ಟೋಬರ್ 18ಗೆ ನನಗೆ ಪೇನ್ ಸ್ಟಾರ್ಟ್ ಆದವು. ಏನಪ್ಪ ಅಂದರೆ ಸಿವಿಯರ್ ಪೇನ್. ನಾವು ಅಂದ್ಕೊಂಡ್ವಿ ಇದು ಡಾಕ್ಟರ್ ಹೇಳ್ದಂಗೆ ಇದೇನು ಫಾಲ್ಸ್ ಇರುತ್ತೆ, ಏನು ಬೇಡ ಹೋಗೋದು ಅಂತ ಕೇಳಿ ನಾರ್ಮಲ್ ಪೇನ್ಸ್ ಬಂದು ಸ್ಟಾಪ್ ಆದವು. ಆದಮೇಲೆ ಅಕ್ಟೋಬರ್ 19ಗೆ ಬೆಳಗ್ಗೆ ಮತ್ತೆ 1 ಗಂಟೆಯಿಂದ ಪೇನ್, ಸಿವಿಯರ್ ಪೇನ್ ಸ್ಟಾರ್ಟ್ ಆಯಿತು. ಒಬ್ಬೊಬ್ಬರು ಅಂತಾರೆ ಸ್ಟಮಕ್ ಪೇನ್ ಬಂದರೆ ಚೆನ್ನಾಗಾಗುತ್ತೆ, ಬ್ಯಾಕ್ ಪೇನ್ ಬಂದರೆ ಚೆನ್ನಾಗಾಗುತ್ತೆ, ಬಟ್ ನನಗೆ ಬಂದ್ಬಿಟ್ಟು ಸಿವಿಯರ್ ಅಂದರೆ ಸಿವಿಯರ್ ಬ್ಯಾಕ್ ಪೇನ್ ಇತ್ತು ನನಗೆ. ಸೊ ಒಬ್ಬೊಬ್ಬರು ಅಂತಾರೆ ಬಿಸಿ ಬಿಸಿದೇನಾದರೂ ಕುಡಿಬೇಕು ಡೆಲಿವರಿಗೆ ಹೋಗೋಕ್ಕಿಂತ ಮುಂಚೆ, ಬಿಸಿ ಕುಡಿಬೇಕು, ಏನು ಮಾಡೋದೆಲ್ಲ ಮಾಡಿದರು ನಮ್ಮ ಮಮ್ಮಿಯವರು. ಇವರು ಹೇಳ್ತಾರಲ್ಲ ಮಾಡಿ ಬಿಡೋಣ, ಯಾಕಂದರೆ ಏನು ತೊಂದರೆ ಆಗಬಾರ್ದು ಅಂದ್ಕೇಳಿ. ಸೊ ನಾವು ಹೋಗ್ಬೇಕಿತ್ತು, 1 o'clockಗೆ ಪೇನ್ ಸ್ಟಾರ್ಟ್ ಆಯ್ತಲ್ಲ, ಆಗಲೇ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ನನಗೇನು ಅನಿಸಿತ್ತಂದರೆ, ಈಗ ನಾವು ಹಾಸ್ಪಿಟಲ್ ಈಗ ಸೆಕೆಂಡಲ್ಲಿ ಪೇನ್ ಸ್ಟಾರ್ಟ್ ಆಯಿತು, ನಾವು ಹೋಗಿದ್ದೀವಿ ಅಂದರೆ ಅದು ಫಾಲ್ಸ್ ಪೇನ್ಸೇ ಇರಬೇಕು. ಯಾಕಂದರೆ ನಮ್ಮದು ಡೇಟೇ ಇರಲಿಲ್ಲ, 21st ಅಂತ ಕೊಟ್ಟಿದ್ರು ಎಲ್ಲ ಹತ್ರ. ಸೊ ಇದು ಬಂದ್ಬಿಟ್ಟು ಜಸ್ಟ್ 19th ಅಕ್ಟೋಬರ್ ಇದೆ, ಇನ್ನೂ 2-3 ದಿವಸ ಬಾಕಿ ಇತ್ತಲ್ಲ. ಸೊ ಅದಕ್ಕೆ ನಾವು ಏನು ಅಂದ್ಕೊಂಡ್ವಿ, ಬೇಡ ಹೋಗೋಣ, ನಿಂದ್ರು ನೋಡೋಣ, ಇದು ಸಹ ನಿನ್ನೆ ಆದಂಗೆ ಆಗುತ್ತೇನೋ ಅಂದ್ಕೇಳಿ. ಬಟ್ ನೋ, ಇಟ್ ವಾಸ್ ಟ್ರೂ ಪೇನ್ಸ್. ಅಂದರೆ ನಿಜ ಪೇನ್ಸ್ ಏನಿರ್ತಾವೋ ನಮ್ಮ ಡೆಲಿವರಿ ಟೈಮಲ್ಲಿ ಬರ್ತಾವಲ್ಲ, ಅದು ಪೇನ್ಸ್ ಇತ್ತು. ಸೊ 7:30ಗೆ ನಮಗೆ ಆಗ್ತಾ ಇರಲಿಲ್ಲ, ಫುಲ್ ಪೇನ್ ಇತ್ತು, ನಡೆಯೋಕ್ಕೆ ಆಗ್ತಿಲ್ಲ, ಆದರೂ ಸಹ ಅಷ್ಟು ಪೇನಲ್ಲಿ ಬರೀ ವಾಕಿಂಗ್ ಮಾಡ್ತಾ ಇದ್ದೆ. ಪರಿದು ಬರ್ಡೇ ವ್ಲಾಗಲ್ಲಿ ನಾನು ನಿಮಗೆ ಹಾಸ್ಪಿಟಲ್ದು ಗ್ಲಿಮ್ಸ್ ಸ್ವಲ್ಪ ಹಾಕಿರ್ಬೋದು, ನೋಡಿರ್ಬೋದು ನೀವು ಸಹ. ಬಟ್ ನೋಡಿಲ್ಲ ಅಂದರೆ ಒಂದ್ಸತಿ ಲಿಂಕ್ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ನೋಡಿ. ಪರಿದು ಬರ್ಡೇ ಮೆಮೊರೀಸ್ ಎಲ್ಲ ಅದರಲ್ಲಿ ನಾನು ಹಾಕಿದ್ದೇನೆ. ಪೇನ್ಸ್ ಬರೋ ತನಕ, ಪೇನ್ಸ್ ಸ್ಟಾರ್ಟ್ ಆಗಿರುವ ಬರೀ ವಾಕಿಂಗೇ ಮಾಡ್ಕೋತಾ ಇದ್ದೆ. ಡಾಕ್ಟರ್ ಅಂತಿದ್ರು, ನೀನು ಮಲಗಿ ಕುತ್ಕೊಂಡಿದ್ರೆ ಆಗೋದಿಲ್ಲ, ಡೈಲೇಟ್ ಆಗೋದಿಲ್ಲ, ನೀನು ಎಷ್ಟು ವಾಕಿಂಗ್ ಮಾಡ್ತೀಯೋ ಅಷ್ಟೇ ನಿನಗೆ ಒಳ್ಳೆಯದು ಅಂತಂದರೆ ಅಡ್ಮಿಟ್ 7:30ಗೆ ಹೋದರೆ 8:30ಗೆ ಅಡ್ಮಿಟ್ ಮಾಡಿಕೊಂಡ್ರು. ಇನ್ನು ಡಾಕ್ಟರಿನ ಪ್ರತಿ 1 hour ಚೆಕಿಂಗ್ ಸ್ಟಾರ್ಟೇ ಇರ್ತಿತ್ತು. ಯಾವಾಗ ಮೇನ್ ಡಾಕ್ಟರ್ ಬಂದು ನನಗೆ 12 o'clockಗೆ ಚೆಕಪ್ ಮಾಡಿದ್ರು. ಅವ್ರು ಏನಂದ್ರಂದರೆ 15 ಡೇಸ್ ಮುಂದೆನೇ ನಂದು ರಿಪೋರ್ಟ್ ಎಲ್ಲ ಕ್ಲಿಯರ್ ಇತ್ತು. ಅವ್ರಂದ್ರು, ನಿಮ್ಮ ಹೊಟ್ಟೆಯಲ್ಲಿ ನೀರಿಲ್ಲ, ನೀವು ಬೇಬಿ ಸಹ ಚಿಕ್ಕದಿದೆ, ಒಂದು ಸತಿ ರಿಪೋರ್ಟ್ ಸ್ಕ್ಯಾನಿಂಗ್ ಮಾಡಿಸ್ಕೋಬೇಡ್ರಿ. ಅಲ್ಲಿ ನನಗೆ ನೋಡಿದ್ರೆ ಸಿವಿಯರ್ ಬ್ಲೀಡಿಂಗ್, ಯಾಕಂದರೆ ಇಟ್ ವಾಸ್ ಟೈಮ್ ಫಾರ್ ಡೆಲಿವರಿ. ಸಿವಿಯರ್ ಬ್ಲೀಡಿಂಗ್, ಸ್ಟಮಕ್ ಪೇನ್ ಆಡ್ತಿರ್ತು, ನಡುವು ನೋವೆಲ್ಲ ಇತ್ತು. ಆಗ ನನಗೆ ಸ್ಕ್ಯಾನಿಂಗ್ ಮಾಡಂತ ಕೇಳಿ ರಿಪೋರ್ಟ್ ತೊಗೊಬರ್ರಿ, ಇಮ್ಮಿಡಿಯೇಟಾಗಿ ರಿಪೋರ್ಟ್ ಬೇಕು ಅಂತಂದರು. ಅದು ಹಾಸ್ಪಿಟಲಲ್ಲಿ ಸಹ ಸ್ಕ್ಯಾನಿಂಗ್ ಕೊಟ್ಟಿಲ್ಲ, ಹೊರಗಡೆ ಕೊಟ್ಟಿದ್ರು ನಮಗೆ.
15-20 ಮಿನಿಟ್ಸ್ ದೂರ ಇತ್ತು ಹಾಸ್ಪಿಟಲ್ ಕಡೆಯಿಂದ. ಸೊ ಆ ಪೇನ್ಸಲ್ಲಿ ನಾನು ನಮ್ಮ ಮಮ್ಮಿ ನಮ್ಮ ಅಕ್ಕ ಮೂವರು ಹೋಗಿ ಸ್ಕ್ಯಾನಿಂಗ್ ಮಾಡಿಸ್ಕೊಬಂದ್ವಿ. ಗೊತ್ತಲ್ಲ ಸ್ಕ್ಯಾನಿಂಗ್ ಅಂದರೆ ಸ್ವಲ್ಪ ಹೊಟ್ಟೆಗೆ ಪ್ರೆಸ್ ಮಾಡಿ ಮಾಡ್ತಾರೆ. ತುಂಬ ಅಂದರೆ ಈ ಕಡೆ ವಿಡಿಯೋ ಕಾಲಲ್ಲಿ ನಮ್ಮ ಅತ್ತೆ ನೋಡಿ ನಾನು ಅಳ್ತಾ ಇದ್ದೆ, ನಮ್ಮ ಮನೆಯವ್ರನ್ನ ನೋಡಿ ಅಳ್ತಾ ಇದ್ದೆ. ಏನಿಷ್ಟು ಪೇನಪ್ಪ ಇದು ಎಲ್ಲರೂ ಅಂತಾರೆ ಏನಾಗೋದಿಲ್ಲ ಹೋಗು ಅಂತಾರೆ. ಬಟ್ ತುಂಬ ಅಂದರೆ ತುಂಬಾ ಮದರ್ಸಿಗೆ ಗೊತ್ತಾಗಿರುತ್ತೆ, ನಮ್ಮ ಅತ್ತೆಗೆ ಗೊತ್ತಾಗಿರುತ್ತೆ, ನಮ್ಮ ಮಮ್ಮಿಗೆ ಗೊತ್ತಾಗಿರುತ್ತೆ, ಬಟ್ ನಮ್ಮೆಲ್ಲರಿಗೆ ಗೊತ್ತಾಗಿರುತ್ತೆ ವುಮೆನ್ಸಿಗೆ ಪೇನ್ ಅಂದರೆ ಏನಂತ ಕೇಳಿ. ಸೊ ರಿಪೋರ್ಟ್ ಮಾಡಿಸಿ ಬಂದಮೇಲೆ ರಿಪೋರ್ಟಲ್ಲಿ ಏನು ಬಂತಂದರೆ ನೀರು ಕಡಿಮೆ ಇದೆ, ನಿಮಗೆ ಚಾನ್ಸೇ ಇಲ್ಲ ನಾರ್ಮಲ್ ಡೆಲಿವರಿ ಆಗಲಿಕ್ಕೆ ಅಂತಂತ ಹೇಳಿದರು. ಬಟ್ ನಾವು ಡಾಕ್ಟರ್ ಹತ್ರ ಮಾತಾಡಿದ್ವಿ. ಬಿಫೋರ್ 15 ಡೇಸ್ ನಾವು ನಿಮ್ಮ ಕಡೆ ಬಂದಾಗ ನೀವೇ ಅಂದ್ರಿ ರಿಪೋರ್ಟ್ಸ್ ಎಲ್ಲ ಕರೆಕ್ಟಾಗಿದೆ, ಆ ಪ್ರಾಬ್ಲಮ್ ಏನಿಲ್ಲ, ನಾರ್ಮಲ್ ಡೆಲಿವರಿ ಸಹ ಆಗುತ್ತೆ ಅಂದ್ಕೇಳಿ ನೀವು ಶ್ಯೂರಿಟಿ ಕೊಟ್ರಿ. ಈಗ ಸಡನ್ನಾಗಿ ಏಕೆ ಹಿಂಗಾಯಿತು ಅಂತಂದರೆ ಇಲ್ಲ ನಿಮ್ಮ ಯೂರಿನಿಂದನೇ ವಾಟರ್ ಲೀಕ್ ಆಯಿತು ಅಂತಂತ ಹೇಳಿದ್ರು. ನಾವು ಬಂದು ಟೆಸ್ಟ್ ಮಾಡಿಸಿದ್ರೆ ಸಹ ಅದು ನಮ್ಮ ತಲೆ ರಾತ ಏನು ಮಾಡ್ಲಿಕ್ಕಾಗೋದಿಲ್ಲ ನಾವು, ಯಾಕಂದರೆ ಆಗುತ್ತೆ ಒಂದು ಹೇಳ್ತಾರೆ ಒಂದು. ಸೊ ಅದಕ್ಕೆ ಆಗ ಅವರು ಏನು ಚಾನ್ಸ್ ಕೊಟ್ಟಿದೆ ಅಂದರೆ ನಿಮಗೆ ನಾನು 5 hours ನಾನು ನಿಮಗೆ ನೋಡ್ತೇನೆ. ಒಂದು ವೇಳೆ ನೀವು ಡೈಲೇಟ್ ಆಗಿದ್ದೀರಾ, ಬೇಬಿ ಈಸ್ ರೆಡಿ ಟು ಕಮ್ ಔಟ್ ಅಂತಂದರೆ ನಾವು ನಾರ್ಮಲ್ ಡೆಲಿವರಿ ಟ್ರೈ ಮಾಡ್ತೀವಿ. ಒಂದು ವೇಳೆ ಆಗಲಿಲ್ಲ ಅಂದರೆ ಎಮರ್ಜೆನ್ಸಿ C-ಸೆಕ್ಷನ್ ಮಾಡಿಬಿಡ್ತೀವಿ ಅಂತಂದ್ರು. ಸೊ ಈಗ ನಾವೇನು ಮಾಡಬೇಕು, ಆಪ್ಷನ್ ಇಲ್ಲ, ಬೇರೆ ಆಪ್ಷನ್ ಇಲ್ಲ ಅಂತ ಕೇಳಿ ಓಕೆ ಅಂತಂದ್ವಿ. ಸೊ ಈಗ C-ಸೆಕ್ಷನ್ ಆಯಿತು, ನಾರ್ಮಲ್ ಡೆಲಿವರಿ ಆದಮೇಲೆ ಏನಾಯಿತು ಆದ ನಂತರ ಅನ್ನೋದು ಇನ್ನೊಂದು ನೆಕ್ಸ್ಟ್ ವಿಡಿಯೋಲಿ ನಿಮಗೆ ಕಂಟಿನ್ಯೂ ಮಾಡ್ತೇನೆ. ಸೊ ಇದು ಬಂದುಬಿಟ್ಟು ಆ್ಯಕ್ಚುಲಿ ಆ ಡೇ ಇನ್ ಮೈ ಲೈಫ್ ವಿಡಿಯೋ ಎಲ್ಲ ಮಾಡಿದ್ದೇನೆ. ನಾನು ಏನೇನು ಕೆಲಸ ಮಾಡಿದ್ದೇನೆ ನೀವೆಲ್ಲ ನೋಡಿದ್ದೀರಾ. ಸೊ ನಾರ್ಮಲಾಗಿ ಊಟ ಮಾಡ್ಕೊಂಡಿದ್ದೀವಿ, ಚಪಾತಿ, ಎಗ್ ಕರಿ, ಅನಿಯನ್ ವಿತ್ ಪುಲಾವ್. ನಾರ್ಮಲಾಗಿ ಊಟ ಮಾಡ್ಕೊಂಡಿದ್ದೆ, ಬೇರೆ ಯಾವ ಜಂಜಟ್ ಇರಲಿಲ್ಲ. ಸೊ ಇದು ಬಂದುಬಿಟ್ಟು ಇವತ್ತಿನ ಬ್ಲಾಗ್. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ನನ್ನ ಪ್ರೆಗ್ನೆನ್ಸಿ ಸ್ಟೋರಿ ಕೇಳಿ ನೀವು ಸಹ ನಿಮ್ಮ ಹತ್ರ ನನ್ನ ಹತ್ರ ನಿಮ್ಮದು ಶೇರ್ ಮಾಡ್ಕೊಳ್ಳಿ, ಹೇಗಾಯಿತು ಹೆಂಗಾಯಿತು ಅಂತೇಳಿ. ಪ್ಲೀಸ್ ಕಮೆಂಟಲ್ಲಿ ಕಮೆಂಟ್ ಮಾಡಿ. ನನ್ನ ರಿಲೇಟಿವ್ಸ್ ಆಗಲಿ ನನಗೆ ಪರ್ಸ್ನಲ್ ಕಾಲ್ ಮಾಡಿ ಹೇಳ್ಬೇಡಿ, ಏನಿದ್ಲು ಕಮೆಂಟಲ್ಲಿ ಕೇಳಿ ನೀವು. ನಾನು ನಿಮಗೆ ಅಪ್ರೋಚ್ ಆಗ್ತೇನೆ, ಅಂದರೆ ಹೇಳ್ತೇನೆ ಏನಂತ ಕೇಳಿ, ಇನ್ನು ಮುಂದೆ ನಿಮಗೆ ಎಂಥ ವೀಡಿಯೋಸ್ ಬೇಕಂತ ಕೇಳಿ. ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಲಿವ್ ಲೈಫ್ ವಿತ್ ಕಲ್ಯಾಣಿ. ಥ್ಯಾಂಕ್ ಯು.